EVS Class 2 Chapter 12 Supportive ಸಹಾಯ ಮಾಡುವ. ಅಮ್ಮ ನಿನಗೆ ಚಪ್ಪಲಿ ಹಾಕಿಕೊಳ್ಳಲು ಸಹಾಯ ಮಾಡುವ ಹಾಗೆ. ಡಿಫರೆಂಟ್ ಬೇರೆ ಬೇರೆ. ಒಂದು ಬೆಕ್ಕು ಮತ್ತು ಒಂದು ನಾಯಿ ಒಂದೇ ರೀತಿ ಇರುವುದಿಲ್ಲ, ಅವು ಬೇರೆ ಬೇರೆ. ಲೀಸ್ಟ್ ಅತಿ ಕಡಿಮೆ. ನಿನ್ನ ಹತ್ತಿರ 3 ಚಾಕ್ಲೇಟ್ ಇದ್ದು ನನ್ನ ಹತ್ತಿರ ಒಂದೇ ಇದ್ದರೆ ನನ್ನ ಹತ್ತಿರ ಇರುವುದು ಅತಿ ಕಡಿಮೆ. ಸ್ಮಾಲ್ ಚಿಕ್ಕದು, ಒಂದು ಪುಟ್ಟ ಇಲಿಮರಿಯ ಹಾಗೆ. ಲಾರ್ಜ್ ದೊಡ್ಡದು, ಒಂದು ದೊಡ್ಡ ಆನೆಯ ಹಾಗೆ. 6 6, ನಿನ್ನ ಬೆರಳುಗಳನ್ನು ಎಣಿಸುವ ಹಾಗೆ. 1 2 3 4 5 6. ಕರ್ಲಿ ಸುರುಳಿಯಾದ. ಕೆಲವು ನೂಡಲ್ಸ್ ತಿರುಚಿಕೊಂಡು ಸುರುಳಿಯಾಗಿ ಇರುವ ಹಾಗೆ. ಫ್ಯಾಟ್ ದಪ್ಪ, ಒಂದು ದೊಡ್ಡ ಗುಂಡನೆಯ ಕುಂಬಳಕಾಯಿಯ ಹಾಗೆ. ಲೀನ್ ತೆಳ್ಳಗಿರುವ, ಒಂದು ಎತ್ತರದ ತೆಳ್ಳಗಿನ ಮರದ ಹಾಗೆ. ಶಾರ್ಟ್ ಗಿಡ್ಡ, ಒಂದು ಚಿಕ್ಕ ಪೆನ್ಸಿಲಿನ ಹಾಗೆ. ಲಾಂಗ್ ಉದ್ದ, ಬಹಳಷ್ಟು ಬೋಗಿಗಳಿರುವ ರೈಲಿನ ಹಾಗೆ. ಸ್ಟ್ರೈಟ್ ನೇರ, ಅಳತೆ ಪಟ್ಟಿಯ ಹಾಗೆ. ಬ್ಲ್ಯಾಕ್ ಕಪ್ಪು, ನಿನ್ನ ಕೂದಲಿನ ಬಣ್ಣ ಅಥವಾ ರಾತ್ರಿಯ ಆಕಾಶದ ಬಣ್ಣ. ಬ್ರೌನ್ ಕಂದು, ರುಚಿಕರವಾದ ಚಾಕ್ಲೇಟ್ ಕೇಕ್ನ ಬಣ್ಣ. ಫ್ಯಾಮಿಲಿ ಕುಟುಂಬ, ನೀನು, ಅಪ್ಪ, ಅಮ್ಮ, ಅಜ್ಜ ಮತ್ತು ಅಜ್ಜಿ ಇರುವ ಹಾಗೆ. ಲೆಸನ್ ಪಾಠ, ನಿಮ್ಮ ಟೀಚರ್ ಶಾಲೆಯಲ್ಲಿ ನಿಮಗೆ ಕಲಿಸುವುದು. ಡೈವರ್ಸಿಟಿ ವೈವಿಧ್ಯತೆ, ತೋಟದಲ್ಲಿ ಕೆಂಪು, ಹಳದಿ, ಗುಲಾಬಿ ಬಣ್ಣದ ಅನೇಕ ಹೂವುಗಳನ್ನು ನೋಡುವ ಹಾಗೆ. ಫ್ಯಾಮಿಲೀಸ್ ಕುಟುಂಬಗಳು, ನಿನ್ನ ಕುಟುಂಬ, ನಿನ್ನ ಸ್ನೇಹಿತನ ಕುಟುಂಬ, ಎಲ್ಲ ಕುಟುಂಬಗಳು ಸೇರಿ. ಸಿಸ್ಟಮ್ಸ್ ವ್ಯವಸ್ಥೆಗಳು, ನಿನ್ನ ದೇಹದ ಎಲ್ಲ ಭಾಗಗಳು ನೀನು ಆಟವಾಡಲು ಒಟ್ಟಿಗೆ ಕೆಲಸ ಮಾಡುವ ಹಾಗೆ. ಅದರ್ಸ್ ಇತರರು, ನೀನು ಅಲ್ಲದ ಬೇರೆ ಜನರು, ನಿನ್ನ ಸ್ನೇಹಿತರು, ಇತರರು. ಪಿಕ್ಚರ್ಸ್ ಚಿತ್ರಗಳು, ನೀನು ಕ್ಯಾಮೆರಾದಲ್ಲಿ ತೆಗೆಯುವ ಫೋಟೋಗಳು ಅಥವಾ ಬಣ್ಣದ ಸೀಸದಲ್ಲಿ ಬಿಡಿಸುವ ಚಿತ್ರಗಳು. ಮೆಂಬರ್ಸ್ ಸದಸ್ಯರು, ನಿನ್ನ ಕುಟುಂಬದ ಪ್ರತಿಯೊಬ್ಬರು ನಿನ್ನ ಕುಟುಂಬದ ಸದಸ್ಯರು. ನಂಬರ್ ಸಂಖ್ಯೆ, ನಿನ್ನ ಬಳಿ ಎಷ್ಟು ಆಟಿಕೆಗಳಿವೆ ಎಂದು ಎಣಿಸುವುದು. ಮಾರ್ಕ್ ಗುರುತು, ನಿನ್ನ ಹೆಸರಿನ ಮುಂದೆ ಸರಿ ಗುರುತು ಹಾಕುವುದು. ಬ್ಲ್ಯಾಂಕ್ ಖಾಲಿ, ನಿನ್ನ ಪುಸ್ತಕದಲ್ಲಿ ಯಾವುದೇ ಚಿತ್ರ ಅಥವಾ ಪದಗಳಿಲ್ಲದ ಖಾಲಿ ಪುಟ. ವರ್ಕ್ ಕೆಲಸ, ನಿನ್ನ ಅಪ್ಪ ಮತ್ತು ಅಮ್ಮ ಆಫೀಸ್ನಲ್ಲಿ ಮಾಡುವಂಥದ್ದು ಅಥವಾ ನೀನು ನಿನ್ನ ಕೋಣೆಯನ್ನು ಸ್ವಚ್ಛಗೊಳಿಸುವುದು. ಹೌಸ್ ಮನೆ, ನೀನು ನಿನ್ನ ಕುಟುಂಬದೊಂದಿಗೆ ವಾಸಿಸುವ ಸ್ಥಳ. ನೇಬರ್ಸ್ ನೆರೆಹೊರೆಯವರು, ನಿನ್ನ ಮನೆಯ ಪಕ್ಕದ ಮನೆಯಲ್ಲಿ ವಾಸಿಸುವ ಅಂಕಲ್ ಮತ್ತು ಆಂಟಿ. ಹ್ಯಾಬಿಟ್ಸ್ ಅಭ್ಯಾಸಗಳು, ಪ್ರತಿದಿನ ಬೆಳಗ್ಗೆ ಹಲ್ಲುಜ್ಜುವ ಹಾಗೆ. ಸರ್ಕಲ್ ವೃತ್ತ, ಒಂದು ಚೆಂಡು ಅಥವಾ ಸೂರ್ಯನ ಹಾಗೆ. ಕಲರ್ಸ್ ಬಣ್ಣಗಳು, ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳ ಹಾಗೆ.
ಪರ್ಸನ್ ವ್ಯಕ್ತಿ. ನೀನು ಒಬ್ಬ ವ್ಯಕ್ತಿ, ನಾನು ಒಬ್ಬ ವ್ಯಕ್ತಿ. ಹೇರ್ ಕೂದಲು, ನೀನು ಪ್ರತಿದಿನ ಬಾಚಿಕೊಳ್ಳುವುದು. ನೇಮ್ಸ್ ಹೆಸರುಗಳು, ನಿನ್ನ ಹೆಸರು ನಿನ್ನ ಸ್ನೇಹಿತನ ಹೆಸರಿನ ಹಾಗೆ. ಫ್ರೆಂಡ್ಸ್ ಸ್ನೇಹಿತರು, ನೀನು ಪ್ರತಿದಿನ ಜೊತೆಯಲ್ಲಿ ಆಟವಾಡುವ ಮಕ್ಕಳು. ಅಪಿಯರೆನ್ಸ್ ನೋಟ ಅಥವಾ ಕಾಣಿಕೆ, ನೀನು ಹೇಗೆ ಕಾಣುತ್ತೀಯಾ, ಎತ್ತರ, ಗಿಡ್ಡ, ಯಾವ ಬಣ್ಣದ ಡ್ರೆಸ್ ಹಾಕಿದ್ದೀಯಾ ಎನ್ನುವುದು. ಕಾಲಮ್ಸ್ ಲಂಬ ಸಾಲುಗಳು, ಒಂದರ ಕೆಳಗೆ ಒಂದು ಬರೆದ ಹೆಸರುಗಳ ಪಟ್ಟಿಯ ಹಾಗೆ. ಹೈಟ್ ಎತ್ತರ, ನಿನ್ನ ಪಾದದಿಂದ ತಲೆಯವರೆಗೆ ನೀನು ಎಷ್ಟು ಎತ್ತರವಿದ್ದೀಯಾ ಎಂದು ಅಳೆಯುವುದು. ಸ್ಕೂಲ್ ಶಾಲೆ, ನೀನು ಓದಲು ಮತ್ತು ಸ್ನೇಹಿತರೊಂದಿಗೆ ಆಟವಾಡಲು ಹೋಗುವ ಸ್ಥಳ. ಯೂನಿಫಾರ್ಮ್ ಸಮವಸ್ತ್ರ, ನೀನು ಪ್ರತಿದಿನ ಶಾಲೆಗೆ ಹಾಕಿಕೊಂಡು ಹೋಗುವ ಡ್ರೆಸ್. ಅಫೆಕ್ಷನ್ ಪ್ರೀತಿ ಅಥವಾ ವಾತ್ಸಲ್ಯ, ನಿನ್ನ ಅಮ್ಮ ನಿನಗೆ ಕೊಡುವ ಅಪ್ಪುಗೆ. ಐಸ್ ಕಣ್ಣುಗಳು, ನೀನು ಕಾರ್ಟೂನ್ ನೋಡಲು ಇವನ್ನು ಬಳಸುತ್ತೀಯ. ನೋಸ್ ಮೂಗು, ನೀನು ಹೂವುಗಳ ವಾಸನೆ ನೋಡಲು ಇದನ್ನು ಬಳಸುತ್ತೀಯ. ಇಯರ್ಸ್ ಕಿವಿಗಳು, ನೀನು ಹಾಡುಗಳನ್ನು ಕೇಳಲು ಇವನ್ನು ಬಳಸುತ್ತೀಯ. ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಕೊಳ್ಳುವುದು. ಟೀಚರ್ 1+1=2 ಎಂದು ಹೇಳಿದಾಗ ನಿನಗೆ ಅದು ತಿಳಿಯುವುದು. ರೆಕಗ್ನೈಸ್ ಗುರುತಿಸು, ಜನರಿರುವ ಗುಂಪಿನಲ್ಲಿ ನಿನ್ನ ಸ್ನೇಹಿತನನ್ನು ನೋಡಿ ಹಲೋ ಎಂದು ಹೇಳುವ ಹಾಗೆ. ಅಬ್ಸರ್ವ್ ಗಮನಿಸು, ಒಂದು ಸಣ್ಣ ಇರುವೆ ಆಹಾರ ಹೊತ್ತುಕೊಂಡು ಹೋಗುವುದನ್ನು ನೋಡುವುದು. ಕೌಂಟ್ ಎಣಿಸು, ನಿನ್ನ ಬಳಿ ಎಷ್ಟು ಚಾಕ್ಲೇಟ್ಗಳಿವೆ ಎಂದು ತಿಳಿಯಲು 1, 2, 3 ಎಂದು ಹೇಳುವುದು. ರೈಟ್ ಬರೆ, ಪೆನ್ಸಿಲ್ ಬಳಸಿ A, B, C ಎಂದು ಬರೆಯುವುದು. ಇಂಡಿಕೇಟ್ ಸೂಚಿಸು, ನಿನಗೆ ಯಾವ ಆಟಿಕೆ ಬೇಕು ಎಂದು ಅಮ್ಮನಿಗೆ ಬೆರಳು ತೋರಿಸಿ ಹೇಳುವುದು. ಫಿಲ್ ತುಂಬು, ಖಾಲಿ ಗ್ಲಾಸ್ನಲ್ಲಿ ಅದು ತುಂಬುವವರೆಗೆ ನೀರು ಹಾಕುವುದು. ಕಾಲ್ಡ್ ಕರೆಯಲಾಗುತ್ತದೆ, ನಾಯಿಯನ್ನು ನಾಯಿ ಎಂದು ಕರೆಯುತ್ತಾರೆ ಅಥವಾ ಕರೆಯುವುದು. ಹ್ಯಾಪನಿಂಗ್ ನಡೆಯುತ್ತಿದೆ, ನಿನ್ನ ಹುಟ್ಟುಹಬ್ಬದ ಪಾರ್ಟಿ ಈಗ ನಡೆಯುತ್ತಿದೆ. ಹೆಲ್ಪ್ಸ್ ಸಹಾಯ ಮಾಡುತ್ತದೆ, ನಿನ್ನ ಸ್ನೇಹಿತ ನಿನ್ನ ಆಟಿಕೆಗಳನ್ನು ಎತ್ತಲು ಸಹಾಯ ಮಾಡುವ ಹಾಗೆ. ಪ್ಲೇಯಿಂಗ್ ಆಟವಾಡುತ್ತಿರುವುದು, ನೀನು ಪಾರ್ಕ್ನಲ್ಲಿ ನಿನ್ನ ಸ್ನೇಹಿತರೊಂದಿಗೆ ಆಟವಾಡುವುದು. ಸ್ಟಡಿಯಿಂಗ್ ಓದುತ್ತಿರುವುದು ಅಥವಾ ಅಧ್ಯಯನ, ನಿನ್ನ ಪುಸ್ತಕಗಳನ್ನು ನೋಡಿ ಹೊಸ ವಿಷಯಗಳನ್ನು ಕಲಿಯುವುದು. ಡೂಯಿಂಗ್ ಮಾಡುತ್ತಿರುವುದು, ನೀನು ಏನು ಮಾಡುತ್ತಿದ್ದೀಯಾ? ನಾನು ಚಿತ್ರ ಬಿಡಿಸುತ್ತಿದ್ದೇನೆ. ನೀಡ್ ಅವಶ್ಯಕತೆ ಅಥವಾ ಬೇಕು, ನಿನಗೆ ಹಸಿವಾದಾಗ ಆಹಾರ ಬೇಕು. ಗೋಯಿಂಗ್ ಹೋಗುತ್ತಿರುವುದು, ನಿನ್ನ ಪೋಷಕರೊಂದಿಗೆ ಮಾರುಕಟ್ಟೆಗೆ ಹೋಗುತ್ತಿರುವುದು. ಹೆಲ್ಪಿಂಗ್ ಸಹಾಯ ಮಾಡುತ್ತಿರುವುದು, ನೀನು ಅಮ್ಮನಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡುತ್ತಿರುವುದು. ಡೆವಲಪ್ ಅಭಿವೃದ್ಧಿಪಡಿಸು ಅಥವಾ ಬೆಳೆಸು,
ಒಂದು ಸಣ್ಣ ಗಿಡ ದೊಡ್ಡ ಮರವಾಗಿ ಬೆಳೆಯುತ್ತದೆ. ಕಲರ್ ಬಣ್ಣ. ನಿನ್ನ ಇಷ್ಟದ ಬಣ್ಣ ಕೆಂಪು ಇರಬಹುದು. ಮೆನ್ಷನ್ಡ್ ಪ್ರಸ್ತಾಪಿಸಲಾಗಿದೆ. ನಾಳೆ ನಾವು ಒಂದು ಆಟ ಆಡೋಣ ಎಂದು ಟೀಚರ್ ಹೇಳಿದರು. ಕಂಪೇರ್ ಹೋಲಿಸು. ಒಂದು ಸೇಬು ಕಿತ್ತಳೆಗಿಂತ ದೊಡ್ಡದಿದೆಯೇ ಎಂದು ನೋಡುವುದು. ಫೈಂಡ್ ಹುಡುಕು ಅಥವಾ ಕಂಡುಹಿಡಿ. ಬಚ್ಚಿಟ್ಟುಕೊಂಡು ಆಡುವಾಗ ನಿನ್ನ ಸ್ನೇಹಿತನನ್ನು ಕಂಡುಹಿಡಿಯುವುದು. ಡಿಸ್ಕಸ್ ಚರ್ಚಿಸು. ನೀನು ಮತ್ತು ನಿನ್ನ ಸ್ನೇಹಿತ ಯಾವ ಆಟ ಆಡಬೇಕು ಎಂದು ಚರ್ಚಿಸುತ್ತೀರಿ. ಲುಕ್ ನೋಡು. ಆ ಸುಂದರವಾದ ಹಕ್ಕಿಯನ್ನು ನೋಡು. ಕಮ್ ಬಾ. ಟೀಚರ್ ಇಲ್ಲಿ ಬಾ ಎನ್ನುತ್ತಾರೆ. ವೇರ್ ಧರಿಸು. ನೀನು ನಿನ್ನ ಹುಟ್ಟುಹಬ್ಬದಂದು ಹೊಸ ಡ್ರೆಸ್ ಧರಿಸುತ್ತೀಯಾ? ಸ್ಟಡಿ ಓದು ಅಥವಾ ಅಧ್ಯಯನ ಮಾಡು. ನೀನು ಪರೀಕ್ಷೆಗಿಂತ ಮೊದಲು ಪಾಠಗಳನ್ನು ಓದುತ್ತೀಯಾ? ಎಂಜಾಯ್ ಆನಂದಿಸು. ನೀನು ಐಸ್ ಕ್ರೀಮ್ ತಿನ್ನುವುದನ್ನು ಆನಂದಿಸುತ್ತೀಯಾ? ಲವ್ ಪ್ರೀತಿಸು. ನೀನು ನಿನ್ನ ಅಮ್ಮ ಮತ್ತು ಅಪ್ಪನನ್ನು ಪ್ರೀತಿಸುತ್ತೀಯಾ? ಪ್ಲೇ ಆಟವಾಡು. ಬಾ ನಾವು ಚೆಂಡಿನೊಂದಿಗೆ ಆಟವಾಡೋಣ. ಲಿವ್ ವಾಸಿಸು ಅಥವಾ ಬದುಕು. ನಾವು ಬೆಂಗಳೂರಿನಲ್ಲಿ ವಾಸಿಸುತ್ತೇವೆ. ಸಿಂಗ್ ಹಾಡು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಎಂದು ಹಾಡುವುದು. ಬ್ಲೂಮ್ ಅರಳು. ಬೆಳಗ್ಗೆ ತೋಟದಲ್ಲಿ ಹೂವುಗಳು ಅರಳುತ್ತವೆ. ಸಿ ನೋಡು ಅಥವಾ ಕಾಣು. ನಾನು ಆಕಾಶದಲ್ಲಿ ಒಂದು ಹಕ್ಕಿಯನ್ನು ನೋಡಬಲ್ಲೆ. ಎವರ್ ಎಂದಾದರೂ. ನೀನು ಎಂದಾದರೂ ಕಾಮನ ಬಿಲ್ಲನ್ನು ನೋಡಿದ್ದೀಯಾ?